ಇದ್ದಂತ ಸಂದರ್ಭದಲ್ಲಿ ನಾವು ಯಾವ ರೀತಿ ನಮ್ಮ ಮಾತನ್ನು ನಾವು ನಡ್ಕೊಳ್ತೇವೆ, ಏನು ಸಾಧನೆ ಮಾಡ್ತೇವೆ, ಇದು ಬಹಳ ಮುಖ್ಯ. ಹಂಗೆ ಈಗ ನೀವು ಆ ತರ ಶಾಸಕರು ಕೊಟ್ಟದಕ್ಕೆ, ಈಗ 5 ಶಾಸಕರು ಕೊಟ್ಟದಕ್ಕೆ ನಾವು ಮಾತು ಕೊಟ್ಟಿದ್ದೆ ಎಲೆಕ್ಷನ್ ಮುಂಚಿತವಾಗಿ 5 ಗ್ಯಾರಂಟಿ ಕೊಡ್ತೀವಿ ಅಂತೇಳಿ 54,000 ಕೋಟಿ ರೂಪಾಯಿ ಬೊಮ್ಮಾಯಿ ಸಾಹೇಬರು ಹೇಳಿದ್ರು ಇದು ಸಾಧ್ಯನಾ ಅಂತ. ಯಡಿಯೂರಪ್ಪ ಹೇಳಿದ್ರು ಒಂದು ಕಾಳು ಕಡಿಮೆ ಕೊಟ್ಟು ನಾವು ಒಪ್ಪುದಿಲ್ಲ ಅಂತ. ನಾವು ಇವತ್ತು ಬರೀ 4-5 ತಿಂಗಳಲ್ಲಿ ಈ ಸರ್ಕಾರ ಬಂದ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಕೊಟ್ಟು, ನಾನು ಹೇಳಿದೆ ಎಲೆಕ್ಷನ್ ಟೈಮ್ ಬಂದಿಲ್ಲ ಭಾಷಣ ಮಾಡುವಾಗ ಹೇಳ್ತಿದ್ದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ಕೆರೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದ ಮಾತ್ರ ಚಂದ. ಹಂಗೆ ಈ ಕೈ ಅಧಿಕಾರದಲ್ಲಿದ್ದಕ್ಕೆ ಈ 5 ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ತಾ ಇದ್ದೇವೆ. ಆದಾಯ ಪಾತಾಳಕ್ಕೆ ಹೋಗಿದೆ, ಬೆಲೆಗಳು ಗಗನಕ್ಕೆ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಇವತ್ತು ಈ 5 ಗ್ಯಾರಂಟಿಗಳನ್ನು ಕೊಟ್ಟು ಪ್ರತಿಯೊಬ್ಬ ಹೆಣ್ಣುಮಕ್ಕಳ ಬದುಕು, ಹೆಣ್ಣು ಕುಟುಂಬದ ಕಣ್ಣು, ಆ ತಾಯಿಯರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲಿ, ಮನೆ ಕುಟುಂಬ ಬೆಳೆಸಲಿ, ವಿದ್ಯುತ್ ಶಕ್ತಿ ಉಚಿತವಾಗಿ ಕೊಡ್ತಾ ಇದ್ದೀವಿ 200 ಯೂನಿಟ್ ವರೆಗೂ. ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಂಥ ತೀರ್ಮಾನ ತೆಗೆದುಕೊಂಡಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ, ನೀವು ಕೊಟ್ಟಂತ ಸರ್ಕಾರ ಇವತ್ತು ತೀರ್ಮಾನವನ್ನು ಮಾಡಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೈತರಿಗೆ 10 HP ವರೆಗೂ ಕೊಡ್ತೀವಿ ಅಂತ ಹೇಳಿದ್ರು. ನಿಮ್ಗೆ ಏನಾದ್ರು ಅರಿವಿದೆಯಾ? 20,000 ಕೋಟಿ ರೂಪಾಯಿ 20,000 ಕೋಟಿ ರೂಪಾಯಿ ವಿದ್ಯುತ್ ಶಕ್ತಿ ಬಿಲ್ಲನ್ನ ಇವತ್ತು ನಿಮ್ಮ ಬಿಲ್ಲನ್ನ ನಾವು ಸಬ್ಸಿಡಿಯಾಗಿ ನಾವು ಕೊಡ್ತಾ ಇದ್ದೇವೆ. ನಾನು ಬರೀ 200 ಯೂನಿಟ್ ಹೇಳ್ತಾ ಇಲ್ಲ, ಎಲ್ಲ ರೈತರಿಗೂ ಕೂಡ ಉಚಿತವಾಗಿ ಕೊಡ್ತಾ ಇದ್ದೀವಿ. ಅನೇಕ ರಾಜ್ಯದಲ್ಲಿ ಈ ರೀತಿ ಯೋಜನೆ ಇಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತಿದೆ. ಒಟ್ಟಾರೆ 1 ಲಕ್ಷ ಕೋಟಿ ರೂಪಾಯಿ ವಿವಿಧ ರೀತಿಯಲ್ಲಿ ಸಬ್ಸಿಡಿಗಳು, ಗ್ರಾಂಟ್ಗಳು, ಆ ರೀತಿ ಇವತ್ತು ಜನರ ಬದುಕನ್ನು ಬದಲಾವಣೆ ಮಾಡಲಿಕ್ಕೆ ಇವತ್ತು ನಾವು ಕೊಡ್ತಾ ಇದ್ದೇವೆ. ಆದ್ರಿಂದ ಇವತ್ತು ತಮಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವತ್ತು ಶಾಲೆಗಳು, ನಮ್ಮ ಶಾಲೆ ನಿಮಗೋಸ್ಕರ ಇವತ್ತು KPSC, KB ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೊಸ 500 ಶಾಲೆಗಳನ್ನ ಕಟ್ಟಬೇಕು ಅಂತೇಳಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ರು.